ಅಪ್ಪ ಹೋದ ಕೆಲಸವೇನಾಯಿತು? ಆಗುವುದೇನಮ್ಮ, ನಮ್ಮ ಮನೆಯ ಹೆಣ್ಣ ದೇವರ ಕಾಡುತ್ತಾರೆ ಎಂದು ಹೇಳಿದ್ದಾಳೆ. ಆ ದೇವರಿಗೆ ಹರಿಕೆ ಸಲ್ಲಿಸಬೇಕಮ್ಮ, ಹರಿಕೆ ಹರಿಕೆ ಸಲ್ಲಿಸಲು ಏನಾದರೂ ಸಾಮಾನುಗಳು ಕೇಳಿರಬೇಕಲ್ಲಪ್ಪ. ಹೇಳಿದ್ದಾಳಮ್ಮ, ಹೇಳಿದ್ದಾಳೆ. ಕುಂಕುಮ ಅರಿಶಿಣದಿಂದ ರಂಗವನ್ನು ಹೊಯ್ದು ರಂಗ ಸಿದ್ಧತೆಯನ್ನು ಮಾಡಿ ಜೀವಂತ ಜಡಿಯ ಕೂಸನ್ನು ಆಹುತಿ ಕೊಡ್ಬೇಕಮ್ಮ, ಆಹುತಿ. ಹೇಗೆ ಬದಮ್ಮ ಹೀಗೆ ಹೇಗೆ ಚೀರುತ್ತೆ? ಇದು ಎಂತ ವಿಚಿತ್ರ! ಆ ಬೇಬಿ ಕಂದನನ್ನ ಕೊಂದ ಕಂದಕದಲ್ಲಿ ಬಿದ್ದು ಪ್ರಾಣ ಕಳೆದುಕೊಳ್ಳೋ ಕಾಲ ಬಂದಿತ್ತು ಅಪ್ಪ ಜೋಕೆ. ಆ ಬೇಬಿ ಫಾತಿಮಿಗೆ ಹುಚ್ಚಿ ಹಿಡಿದಿದೆಯೋ ಅಥವಾ ನಿನಗೆ ಹುಚ್ಚಿ ಹಿಡಿದಿದೆಯೋ? ಬಿಬಿ ಫಾತಿಮಾ ಹೇಳಿದಂತೆ ನನ್ನ ರೋಗ ಕಳೆದುಕೊಳ್ಳಬೇಕಾದರೆ ಶಿಶು ಹತ್ಯೆ ಮಾಡಲೇಬೇಕು. ಬೇಡಪ್ಪ ಬೇಡ, ಈ ಘಟನೆ ನನ್ನ ಕಣ್ಣಿಂದ ಸಹಿಸಲಾರೇನು. ಏನು ಮಾತನಾಡಿಯಮ್ಮ? ನಮ್ಮನ್ನು ರಚ್ಚಿಗೆಬ್ಬಿಸಬೇಡ ಮಗಳೇ, ರಚ್ಚಿಗೆಬ್ಬಿಸಬೇಡ. ರಂಗವನ್ನು ಸಿದ್ಧ ಮಾಡು. ಇಲ್ಲಪ್ಪ, ಇದಕ್ಕೆಂದೂ ನಾನು ಒಪ್ಪುವುದಿಲ್ಲ ನೋಡು. ಒಪ್ಪುವುದಿಲ್ಲ? ಹಾಗಾದ್ರೆ ನಡೆ ಒಳಗೆ. ಎತ್ಕೊಳ್ಳಿ, ಮೇವ್ ಹಾಕಲ್ಕತ್ತಿದ್ದೆ ಹಾರಿಗ್ರಿ. ಯಾಕ್ರಿ ಅಪ್ಪ ಯಾಕ್ರಿ? ಇಲ್ಲಿ ಎಲ್ಲಾದರೂ ಒಂದು ಜಡಿಯ ಕೂಸಿದ್ದರೆ ತೆಗೆದುಕೊಂಡು ಬಾ. ಆ ಕೂಸಿನಿಂದ ನಮ್ಮ ದೇವರಿಗೆ ಅಭಿಷೇಕ ಮಾಡಬೇಕಾಗಿದೆ. ಆ ಕೂಸಿನಿಂದ ಹ್ಯಾಂಗ ಅಭಿಷೇಕ ಮಾಡ್ತೀರಿ? ಅಷ್ಟು ತಿಳಿಲಿಲ್ಲವೇ ನಿನಗೆ? ಆ ಕೂಸಿನ ದೇವಿಯ ಮೇಲೆ ಎತ್ತಿ ಹಿಡಿದು ಆ ಜಡಿಯ ತಲೆಯ ಮೇಲೆ ಹಾಲು ತುಪ್ಪು ಸುರಬೇಕು, ಅಭಿಷೇಕ. ಅದಕ್ಕೆ ನೀನು ಮತ್ತೇನು ತಿಳಿದುಕೊಂಡಿರುವೆ? ನಾ ಏನು ತಿಳ್ಕೊಂಡಿಲ್ಲ ಬಿಡ್ರಿ, ಆದ್ರ ಅಭಿಷೇಕ ಇವತ್ತೇ ಮುಗಿತದನ್ರಿ? ಕೂಡಲೇ ಮುಗಿಯುತ್ತದೆ. ಮುಗದ ಕೂಡಲೇ ಮತ್ತೆ ನೀನೇ ಒಯ್ದು ಬಿಟ್ಟು ಬರುವಂತೆ ಆ ಕೂಸನ್ನು ತಡ ಮಾಡಲಾರದೆ ಯಾರು ಕಣ್ಣಿಗೆ ಬೀಳದಂತೆ ತೆಗೆದುಕೊಂಡು ಬಾ, ಹೋಗು. ಆಯ್ತು ಬಿಡ್ರಿ ಅಪ್ಪ, ಎಷ್ಟೋ ಹುಡುಗರು ಇಲ್ಲ ಅಂಗದಾಗ ಹಾಳಾಗತ್ತ, ಹೋಯ್ತು ತಂದೆ ಬಿಡ್ತೀನಿ. ಈ ಮಗ ಇದು ಇಲ್ಲಿ ಆಳಗದ್ದು ಅಂಗಳದಾಗ ಹಿಡ್ಕೊಂಡ್ ಬಂದಿರಿ, ಜಡಿತಲ್ಲಿ ಬರ್ತದೆ ಇಲ್ರಿ? ಓಹೋ, ಈ ಕೂಸ ಅಭಿಷೇಕಕ್ಕೆ ತುಂಬಾ ವೇಗಿವೆ. ಅಪ್ಪ, ನಮ್ಮಪ್ಪ ಮೊದಲು ನನ್ನ ಪ್ರಾಣ ತೆಗೆದಿಕೋ. ಯಪ್ಪ, ಯಾಕ ತನ್ನ ಮಗಳನ್ನ ಕಂಬಕ್ಕೆ ಬಿಗ್ತಾನಲ್ಲ ಮಾರ ಇವನು ಮಸಲತ್ ಏನ ಬೇರೆನೇ ಕಾಣ್ತದ. ನಾವ್ ಹೋಗೇ ಬಿಟ್ರೆ ಆಯ್ತು ಮನೆಗೆ ಖುಷಿನ್ ತಗೊಂಡು. ಏನ್ ಮಾಡ್ತೀರಿ ಸಿಟ್ನಾಗ? ಆ ಕೂಸನ್ನು ಈಗಿಂದೀಗಲೇ ನಮ್ಮ ದೇವಿಗೆ ಅಭಿಷೇಕ ಮಾಡಬೇಕಾಗಿದೆ. ಇಲ್ರಿ ಅಪ್ಪ, ಈ ಕೂಸಿನ ಮಾತ್ರ ಕೊಡದಲ್ರಿ, ನಿಮ್ಮ ಮಸಲತ್ ಏನ ಬೇರೆ ಕಾಣ್ಲಕತ್ತದ. ಈ ಸುದ್ದಿ ಊರಾಗ ಗುರ್ತಾದ್ರ ನಿಮ್ಮದು ನಮ್ಮದು ಬಂಡೆ ಹಬ್ಬಿಸಿ ಬಿಡ್ತಾರ್ರಿ ಕುತ್ತವ್ರು. ಮಗನೇ, ಈ ಸತ್ಯ ನನ್ನ ಕೈಯಿಂದ ಪಾರಾಗುವ್ಯಾ? ಆ ಕೂಸನ್ನು ತಾಯಿಲಿ ಈ ಸತ್ಯ ನಮ್ಮ ದೇವಿಯ ಮುಂದೆ ಶ್ರಕ್ಷರವನ್ನು ಮಾಡಿ ಆ ದೇವಿಗೆ ನಾವು ಏರಿಸಬೇಕಾಗಿದೆ. ಅಯ್ಯೋ ಯಪ್ಪ, ಗೌಡ್ರ ಆ ಕೂಸಿನ ಮಾತ್ರ ಎಲ್ಲಿ ಮಾಡ್ಬೇಡ್ರಿ ಯಪ್ಪ, ನಿಮ್ ಕಾಲಿಗೆ ಬೀಳ್ತೀನಿ. ಮಗನೇ, ಈ ರೀತಿ ಕಾಲಿಗೆ ಬಿದ್ದು ಕಣ್ಣು ತೋರಿಸುವುದಾದರೆ ಮೊದಲು ನಿನ್ನನ್ನು ಮುಗಿಸುತ್ತೇನೆ. ಒಮ್ಮಲೆ ಬಾಯಿ ಮುಚ್ಚಿಕೊಂಡು ಆ ಕಿಟಕಿಯ ಬಾಗಿಲ ಭದ್ರವಾಗಿ ಮುಚ್ಚಿ ಹೊರಬಾಗಿಲಲ್ಲಿ ನಿಂತಿಕೋ. ಅಪ್ಪ, ಆ ಮಗುವಿನನ್ನು ಕಡಿಯಲ್ಲ ಬೇಡ, ನಿನಗೆ ನನ್ನ ಆಣೆ ಆಗಿದೆ. ಆಣೆ?
ಮಾಡಿದೆ ತಂದೆ, ಇದನ್ನೇನು ಮಾಡಿದೆ? ತೆಗೆದಕೋ ಈ ಕುಡಿಗಳು, ಆ ಹಿತ್ತಲದಲ್ಲಿ ಬಚ್ಚಿಟ್ಟು ಬಾ. ಹೌದಪ್ಪ. ಮತ್ತು ಊರಲ್ಲಿ ಏನು ವಾತಾವರಣ ಇದೆ ನೋಡಿಕೊಂಡು ಬಾ. ಯಾಕಂದರೆ ಈ ಸತ್ಯ ನಾವು ಬಹಳ ಅನವತ್ತದಿಂದ ನಡೆದಿದ್ದೇವೆ. ಅದಕ್ಕಾಗಿ ನಿಂಗು ನಾವು ಬಹಳ ಜಾಗೃತಿಯಿಂದ ಇರ್ಬೇಕಾಗಿದ್ದು. ನಿಂಗು ಹೋಗು. ಏನ್ ಬೇಡಿಕೆನ ಯವ್ವ? ಅಯ್ಯೋ ದೇವ್ರಿ, ಏನು ಮಾಡಲಿ, ಯಾರ ಮುಂದೆ ಹೇಳಲಿ? ಎಲ್ಲಿ ಹುಡುಕಿದರೂ ನನ್ನ ಮಗನೂ ಸಿಗ್ಲಿಲ್ಲ. ಒಣೆ ಆಡಕ್ ಹೋಗ್ಯಾನಂತ ಬಂದ್ರೆ ಇಲ್ಲವೇ ಇಲ್ಲ. ನನ್ನ ಪತಿ ಸಿರಿಪತಿ ರಾಯರ ತೀರ್ಕೊಂಡ ಬಡತನ ಕಿತ್ತು ಮಗನನ್ನು ಮನೆಯಾಗ ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗಿ ಬರುವುದ್ರಾಗ ಮನೆಯಾಗ ನನ್ನ ಮಗನೇ ಇಲ್ಲಪ್ಪ. ಯಾರವ ನೀಲಕ್ಕ ಹಿಂಗೆ ಕಳ್ತಿ? ಏನಾಗ್ಯದ ಹೇಳು. ಏ ಅಪ್ಪ, ನನ್ನ ಮಗನನ್ನು ನೋಡಿದೇನಪ್ಪ? ನಿನ್ನ ಮಗನ ಎಲ್ಲಿ ನೋಡ್ಲಿ ಯವ್ವ? ನನವೇ 30 ಮಕ್ಳು, ಎಲ್ಲಿ ಮನೆಯವ ಎಲ್ಲಿಲ್ಲ. ಅಯ್ಯೋ ದೇವರೇ, ಕಂಡ ದೇವರಿಗೆ ಹರಿಕೆ ಹೊತ್ತು ಬೇಡಿಕೊಂಡು ಹಡಿದ್ರಪ್ಪ. ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲಲ್ಲಪ್ಪ. ಯಾವ ಜನ್ಮದ ಪಾಪದ ಫಲವೋ, ಯಾವ ಜನ್ಮದ ಪಾಪದ ಫಲವೋ, ಇದು ಎಲ್ಲ ಘೋರತ, ಇದು ಎಲ್ಲ ಘೋರತ ಪವೋ, ಯಾವ ಜನ್ಮದ ಪಾಪದ ಫಲವೋ, ಪಾಪದ ಫಲವೋ, ಪಾಪದ ಫಲವೋ. ನೀಲಕ್ಕ ಯಾಕೆ ಕಳ್ತಿ? ಏನಾಗ್ಯದ ಹೇಳು. ನಿಂಗಪ್ಪ, ನನ್ನ ಮಗನನ್ನು ಕಳೆದುಕೊಂಡಿನಿ ನಿಂಗಪ್ಪ. ಎಲ್ಲರ ನೋಡಿಯನೋ ನಿಂಗಪ್ಪ, ಎಲ್ಲರ ನೋಡಿಯನೋ. ನೋಡವ, ಯಾವಾಗ ನೀ ಹಿಂಗ ಅಳ್ತಿ ಅಂದ್ರ ಹೇಳ್ತೀನಿ. ನಿನ್ನ ಮಗನ ಸುದ್ದಿ ನನಗೆ ಒಬ್ಬನಿಗೆ ಗುರ್ತ. ಯಾರ ಮುಂದ ಮಿಸುಕಬಾರ್ದು ಇಲ್ಲಿ ಕೂತವ್ರ ಮುಂದ. ನನ್ನ ಅರ್ಥ ಯಾರಿಗೂ ಗೊತ್ತಿಲ್ಲ. ನಿಂಗಪ್ಪ, ಲಘು ಹೇಳಪ್ಪ, ಲಘು ಹೇಳು. ನನ್ನ ಮಗ ನನ್ನ ದೊರಕಿದ್ರೆ ಸಾಕಪ್ಪ, ನಾ ಯಾರು ಮುಂದೆ ಹೇಳುದಿಲ್ಲ. ಲಿಂಗಪ್ಪ, ಲಘು ಹೇಳು. ನೋಡವ್ವ, ಯಾವಾಗ ಹಿಂಗ ಅಳ್ತಿ ಅಂದ್ರ ಹೇಳ್ತೀನಿ. ಯಾಕಂದಿ ನನಗ ಹಿಂದ ಸಾವುಕಾರ ನಂಜಿಕ್ ಬಾಳ ಅದಾವ. ನೀ ಯಾರ ಮುಂದ ಹೇಳಲ್ಲ ಅಂದ್ರೆ ಹೇಳ್ತೀನಿ. ನಾ ಯಾರು ಮುಂದೆ ಹೇಳುದಿಲ್ಲ. ಲಿಂಗಪ್ಪ, ಲಘು ಹೇಳು. ನೋಡವ, ನಡಟ್ಟಿ ನಾಗರಾಯ ಗೌಡ್ರ ಮನ್ಯಾಗ ಹೆಣ್ಣು ದೇವ್ರ ಹರ್ಕಿ ಸಲಸಲಕ್ ನಿನ್ ಮಗನ ಬಲಿ ಕೊಟ್ಟಾರೆ. ಇಟ್ಟೆ ನೋಡವ. ಅಮೋಘ ಸಿದ್ದೇಶ, ನನ್ನ ಮಗನನ್ನು ಧರ್ಮರಣಪ್ಪ. ಎಲ್ಲೋ ನಾಗರಾಯ, ನಿನ್ನ ಮನೆ ಹಾಳುವಾಗಲಿ, ನಿನ್ನ ಮನೆ ಸತ್ಯಾನಾಶ, ನಿನ್ನ ಕಳೆ ಅಂತ. ಓ ನಾಗರಾಯ, ಏವ ಸಿಗಾಡ್ಬೇಡ ಏವ ಹಿಂಗ ನಮ್ ಗೌಡ ಬೆರಿಕೆನ.
ನಿಂದ್ರು ನಿಂಗಪ್ಪ ನಿಂದ್ರು. ನನಗ ಮುಂದಿನ ದಾರಿ ಹೇಳಪ್ಪ, ಹೇಳು. ನೋಡವ ಹೋಗವ ಹೋಗ ಸಿಂಧಿಗೆ ಹೋಗಿ ಫಿರ್ಯಾದಿ ಕೊಡು. ನಿನ್ ಮಗನ ಪತ್ತೆ ಹಚ್ಚಿ ಕೊಡ್ತಾರ. ಬಾಳ ಹುಷಾರದಿಂದ ಹೋಗಿ ಹಿಂಗ್ ಹಾಯ್ದು. ನಿಂಗಪ್ಪ ನೀನು ಬಾರಪ್ಪ ಸಿಂಧಿಗಾಮಕ್ಕೆ, ನನಗೇನು ಗೊತ್ತಿಲ್ಲಪ್ಪ. ಹೋಗ ಅಯ್ಯವ್ವ ಹೋಗು. ನನಗ್ ಸುದ್ದಕ್ಕೆ ಒಳಗ್ ಹಾಕ್ಸಿ ಕಟ್ಟಿ ರೊಟ್ಟಿ ಕಾಲ್ ಬೆಳೆ ತಿಲ್ಲಕ್ ಹಚ್ಬೇಕಂದೇನು. ಮಗ ಅಂತ ಹೇಳಿ ನಾನೇ ಚಲೋದ್ ಹೇಳಣ, ಇದು ಚಲೋ ಅದಲ್ಲ. ಆಯ್ತು ನಿಂಗಪ್ಪ, ನಾನೇ ಹೋಗುವೇನು, ಹೋಗಪ್ಪ. ಕಂದನ ನೋವಲಿ ನಂದ ತಾಯಿ, ಜೀವದ ಕರುಳಿನ ಪ್ರೀತಿಯ ಮಮಕಾರ, ಪ್ರೀತಿಯ ಮಮಕಾರ, ಪ್ರೀತಿಯ ಮಮಕಾರ. ಗೌಡ್ರ ಗೌಡ್ರ ಯಾಕೋ ನಿಂಗಪ್ಪ ಎಷ್ಟು ಅವಸರ ಹೊಂಟಿದಿ, ಏನಾಗ್ಯದ ಹೇಳು. ಆ ಲೀಲಾವ ಫಿರಾದ್ ಮಾಡ್ಯಾಳ್ರಿ. ಸಿಂಧಿದಿಂದ ಪೊಲೀಸರು ಬಂದಾರ ನೋಡ್ರಿ. ಎಷ್ಟ ಕಡೆ ಬಂದ್ರೆ ನೋಡು ನೋಡು. ಇನ್ನ ಬಂದಿಲ್ಲ ಹೇಳ್ರಿ. ಅಲ್ಲಿ ಮತ್ತೊಂದು ಕೆಲಸದತ್ತ ಮುಗಿಸಿ ಒಂದು ಬರ್ತಾರತ್ತ. ಅಷ್ಟ್ರೊಳಗೆ ನೀವು ಏನ್ ವಿಚಾರ ಮಾಡ್ತೀರಿ ಮಾಡ್ರಿ. ಪದ್ಮ ಪದ್ಮ ಏಕೆಪ್ಪ ಏನಾಯ್ತು ಹೀಗ್ಯಾಕೆ ಕಿರ್ಚುವೆ? ಪದ್ಮಾದೇವಿ, ನಮ್ಮನ್ನು ಹಿಡಿದುಕೊಂಡು ಹೋಗಲಿಕ್ಕೆ ಪೊಲೀಸರು ಬಂದಿದ್ದಾರಂತೆ. ಈಗ ಏನು ಮಾಡುವುದು ಹೇಳು ಪದ್ಮ, ಹೇಳು. ಮುಂದಿನ ವಿಚಾರ ಹೇಳಮ್ಮ, ನೀನೇ ಹೇಳು. ಆ ನೀಲಮ್ಮನು ನಮ್ಮ ಮೇಲೆ ಫಿರ್ಯಾದಿ ಕೊಟ್ಟಿದ್ದಾಳಂತೆ. ಪದ್ಮ, ನಾನು ಮಾಡಿದ ಘೋರ ಕುರಿತಿಗೆ ಇದೆಯ ಕೈವಾಡ ಎಸಿಗಲ್ಲೇ ಹತ್ತಿದ. ಏನು ಮಾಡುವುದು ಹೇಳು ಪದ್ಮ, ಹೇಳು. ಮಗಳೇ, ನೀನು ಮುಂದಿನ ವಿಚಾರ ಹೇಳು ಮಗಳೇ. ನೀನು ದೇವಿ ಧ್ಯಾನವುಳ್ಳವಳಮ್ಮ. ಅಪ್ಪ, ನನಗೊಂದು ಯೋಚನೆ. ಆ ಮಾಯದ ಗುಡ್ಡದ ಮೇಲಿರುವ ಅಮೋಘಿ ಸಿದ್ದೇಶ್ವರನ ಹತ್ತಿರ ಹೋಗಿ ನೀನು ಶರಣತನಾಗುತ್ತಂದೆ. ಈ ನಮ್ಮ ಮನೆಯ ಕಾದಾಟ ಎಂದು ಬಯಲು ಮಾಡಂದು ಬೇಡಿಕೊಳ್ಳುತ್ತಂದೆ, ಬೇಡಿಕೊಳ್ಳು. ಮತ್ತೆ ಅವರು ಹೆಸರು ಎತ್ತುತ್ತಲ್ಲಮ್ಮ. ಆ ಮಾತು ಎತ್ತಬೇಡಮ್ಮ, ಎತ್ತಬೇಡ. ಇಲ್ಲಪ್ಪ, ನೀನಲ್ಲಿಗೆ ಹೋಗಲೇಬೇಕು. ಒಂದೇಳೆ ಹೋಗದಿದ್ದರೆ ಈ ನಮ್ಮ ಮನೆ ಕಾದಾಟ ಬಯಲಾದಕ್ಕೆ ಸಾಧ್ಯವಿಲ್ಲ ತಂದೆ, ಸಾಧ್ಯವಿಲ್ಲ. ಹೊರಡಪ್ಪ ಬೇಗನೆ. ಆಯ್ತಮ್ಮ, ನೀನು ಹೇಳಿದಂತೆ ಹೋಗುತ್ತೇನೆ. ನಾನು ಹೋಗಿ ಬರುತ್ತೇನಮ್ಮ, ಹೋಗಿ ಬರುತ್ತೇನೆ. ಆಗಲಿ ತಂದೆ. ಓ ಗುರುವೇ ಸೋಮಲಿಂಗೇಶ, ಈ ನಿನ್ನ ಮಾಯ ನಾಟಕ ಜಗಕ್ಕಿಂದು ತಿಳಿದು ತಂದೆ. ಜಗದ ರಕ್ಷಕನಾದ ಸೋಮಲಿಂಗೇಶ, ಈ ನಿನ್ನ ಮಾಯದ ಮಗಳನ್ನು ಮರೆತಿರುವೆ ಆ ತಂದೆ. ಗುರು ಸಿದ್ದೇಶ, ಆ ನಿನ್ನಲ್ಲಿಗೆ ಬರುತ್ತಿರೋ ನನ್ನ ತಂದೆ ಕರುಣಿಸಿ ಕಾಪಾಡಬಾರ ನಿನ್ನದು ತಂದೆ, ನಿನ್ನದು. ಗುರು ಸೋಮಲಿಂಗೇಶ ಜಯ ಜಗದೀಶ, ಕರುಣಿಸಿ ಕಾಯೋ ಗುರುವೇ ಸರ್ವೇಶ, ಕರುಣಿಸಿ ಕಾಯೋ ಗುರುವೇ ಸರ್ವೇಶ, ಕರುಣಿಸಿ ಕಾಯೋ ಗುರುವೇ ಅಮೋಘ ಸಿದ್ದೇಶ, ಕರುಣಿಸಿ ಕಾಯೋ ಗುರುವೇ ಅಮೋಘ ಸಿದ್ದೇಶ.
ಗಂಡಗ ಮನ್ಯಾಗ ಎಷ್ಟು ಬುದ್ಧಿ ಹೇಳಿದೆ ಮಾನಿಗೇಡಿಗೆ ಬುದ್ಧಿನೇ ಬರ್ಲಿಲ್ಲ. ಒಮ್ಮೆ ಮುಮ್ಮೇಟಿ ಗುಡ್ಡಕ್ಕೆ ಹೋಗೋಣ ಬಾ ಅಂತೇಳಿ ಹೇಳಿದೆ. ಹಿಂದ್ ಮಂದಂಗ ಮಾಡಿ ಯಾವಾಕಿ ಜೋಡಿ ಮಾತಾಡ್ಕೊಂಡಿರ್ತಾನೋ ಆಯಿ ಜೋಡಿ ಮಾತಾಡ್ಕೊಂಡಿರ್ತಾನೋ ಯಾವಾಕಿ ಜೋಡಿ ಮಾತಾಡ್ತಾನೋ ಮನ್ಸಿ ಬಂದ ಬರ್ಲಾಕ ನಾನೇ ಹೋದ್ರೈತಲ್ಲ. ಚೆನ್ನವ ಅವ ಎಲ್ಲಾಕ ಹೋದ ಹಾಳಾಗಿ ಹೋದಕ್ ನಾನವ. ನೀನು ಯಾವದಕ್ಕೂ ಚಿಂತೆ ಮಾಡ್ಬೇಡವ. ನೀನು ನನ್ನ ಮ್ಯಾಗ ಮನಸ್ಸು ಮಾಡಿದ ಆದ್ರ ಸಂಪತ್ತು ಸರಮಾಲೆ ನಿನ್ನ ಕೊರಳಿಗೆ ಸೇರುವುದು. ನಾನು ಯಾವದರಲ್ಲಿ ಕಡಿಮಿಲ್ಲ, ತೆಗೆದುಕೋ. ತೆಗೆದುಕೋ ಈ ಚೈನು ತೆಗೆದುಕೋ. ಆವಾಗ ಕಾಣಿದಿ ಸೌಂದರ್ಯ ಸಪ್ಪನ ಸಾಗರ. ಸರಿಯಾ ನೀಚ ಸರಿ ಹಿಂದಕ್ಕೆ. ಅಬಲಿಯಾದ ನನ್ನನ್ನು ಕಾಡಿನಲ್ಲಿ ಒಂಟು ಹೆಣ್ಣು ಮಗಳು ಬರುವಾಗ ಕಾಮದ ಆಟ ಆಡಲು ಬರ್ತೀಯ ಮುರ್ಕಟ. ಹೆಂಗಸರ ಮೇಲೆ ಹೆಣ್ಣ ಮಕ್ಕಳ ಮೇಲೆ ಬಲಾತ್ಕಾರವನ್ನು ಮಾಡಿ ಪಾಪಕ್ಕೆ ಗುರಿಯಾಗಬೇಡೋ ಮುರ್ಕಟ ಮಂಗ್ಯ. ನನ್ನ ಮನಕ್ಕೆ ಹಿಂದಿರುವ ನನ್ನ ಮನ ತುಂಬಿದ ಅವನನ್ನು ಬಂಧನಾಗಿ ಬಿಟ್ಟಿದೆ. ನಿನ್ನ ತಲೆಯೊಪ್ಪುವ ಕೇಸರಾಶಿವು, ಮುಖವಪ್ಪುವ ನಾಸಿಕ, ನಿನ್ನ ತಾವರದ್ದ ಹಿಡಿದೆ ಮಾದೋಳಗಳು ನಡು ಎಪ್ಪುತ್ತವೆ. ಮುಟ್ಟಬೇಡೋ ಮರಕಟ. ಆಕಾಶದಲ್ಲಿ ಹಾರಡುತ್ತಿರುವ ಬಾನ್ಯ ಸೌಂದರ್ಯ, ಹೆಚ್ಚಿನ ಉಲ್ಲಾಸ ಮೋಕ್ಷಿದ್ದೇಶ ಸುಟ್ಟು ಬಿಡು. ಏ ಚೆನ್ನಿ, ಈ ನನ್ನ ಬಲಾತ್ಕಾರ ಅಡ್ಡ ಬರೋ ಜೀವಿಗಳು ಬರಲಾರದು. ಸಿದ್ದೇಶನೆಂದು ಕೂಗಿದ್ರು ಆ ನಿನ್ನ ಕೂಗ ಗುಡ್ಡದಲ್ಲಿ ಹೇಗೆ ಕೇಳಿಸೋದು? ಆ ನಿನ್ನ ಕೂಗು ಹೇಗೆ ಕೇಳಿಸೋದು? ಸುಮ್ಮನೆ ಒಪ್ಪಿತು ಅಥವಾ ನಿನ್ನ ಕೂಗಿ ಕಿಸಿಯಾಗಬೇಡ. ಸಿದ್ದೇಶ ಕಣ್ಣನ್ನು ತೆರೆದು ನೋಡು ತಂದೆ, ಕಣ್ಣನ್ನು ತೆರೆದು ನೋಡು. ಎಷ್ಟು ತಿಳಿಸಿ ಹೇಳಿದ್ರೆ ಅದೇ ನಾವು ಗಟ್ಟಿಯಾಗಿ ಕೂಗುತ್ತ್ಯಾ? ಅಷ್ಟು ಬೇಗ ಓಡಿ ಬರಲಿಕ್ಕ ಆ ನಿನ್ನ ಮನಿ ಸಿದ್ದೇಶ್ವರನು ಓಡಿ ಬರಲಿಕ್ಕ ನಿನ್ನ ಕಾವಲಗಾರ ಏನು? ಸುಮ್ಮನೆ ಒಪ್ಪಿತೋ ನನ್ನ ಸೂರ್ಯನ ನನ್ನ ಪ್ರಾಣ ಹೋದರೂ ಸಾಧ್ಯವೇ ಇಲ್ಲ. ನೀಚ ಕಾಮುಕ ಸಿದ್ದೇಶ ಕಣ್ಣನ್ನು ತೆರೆದು ನೋಡು ತಂದೆ ಈ ನಿನ್ನ ಹೆಣ್ಣ ಮಗಳನ್ನು. ಅಮ್ಮ ತಾಯಿ ಅಕ್ಕ ತಾಯಿ ಅಕ್ಕ ಮಾದೇವಿ ಹೇಮರಾಣಿ ಮಲ್ಲಮ್ಮ ನಿನ್ನ ಇರುವ ನಿಜವಾದಮ್ಮ ಆಚಾರದಿಂದಲೇ ಜಗತ್ತಿನಲ್ಲಿ ಅಕ್ಕ ತಂಗಿರಲ್ಲಿ ನಿನ್ನ ನೀತಿ ಪಾಠ ಕಲಿಲಮ್ಮ. ನನ್ನ ದುಷ್ಕರ್ಮಗಳಿಗೆ ಓರ ಇಚೂಡ ಕಟುಗಳ ಆಶೀರ್ವಾದ. ಏನ ಬೇಡ್ಕೊತಾನಲ್ಲ ಕಾಲು ಬಿದ್ದು ಈ ಕುಂಟು ಸುಳಿ ಮಗ. ಅಲ್ಲ ಮುದಡೆ ಅಲ್ಲ ಮೊದಲೇ ಏನ್ ಲಘು ದೇವರಿ ಬಾ ಅಂದ್ರೆ ಹಿಂದ್ ಗಂಟು ಕಳ್ಕೋದ್ರಿ ನಿಂತಿದಿ. ಈ ಕುಂಟ್ರನ ಹಾಟ ನೋಡು. ಹಿಂಗಪ್ಪ ನನ್ನ ತಪ್ಪನ್ನು ಕ್ಷಮಿಸಿ ನಿಂಗಪ್ಪ. ಅಂತ ಏನ್ ಮಾಡಿದಲ್ಲ ಮಗಲ ನೀನು ಏನಾರ ಕಿತಾಪತಿ ಮಾಡಿರ್ಬೇಕಾಗಿ
ಅದಕ್ಕೆ ನೀ ಮೆತ್ತಗಾಗಿ ನಿಂತಿದಿ. ಇಲ್ಲದಿದ್ರ ನಾಗರಾಮ್ ಇದ್ದಂಗ ನೀನು. ನಿನ್ನ ಆಕಾರ ನೋಡಿದ್ರೆ ಎಲ್ಲ ಸುಟ್ಟು ಹೋಗ್ಯದಲ್ಲೋ. ನಿಂಗಪ್ಪ, ನಿನ್ನ ಹೆಂಡತಿ ನಿರಪರಾಧಳು. ನನ್ನ ಹುಚ್ಚ ಕಾಮದಾಸಕ್ಕಾಗಿ ಅವಳ ಮೇಲೆ ಹೋದೆ. ಅಂತ ಕೋರ ಕುತ್ತಿಗೆ ಹೋಗಿ ಅಮ್ಮಗಿಸಿದ್ದೇನು ಸಿದ್ದೇಶ್ವರನು ಮೈಕಿ ಬೆಂಕಿ ಮಳಿ ಸುರಿದಿದ್ದ. ನನ್ನನ್ನು ಕ್ಷಮಿಸಿ ನಿಂಗಪ್ಪ. ಪುಡಾರಿ ಮಗನ, ಹೀಗಾಯಿತೇನು ನಿನ್ನ ಆಕಾರ? ನಾನು ಮನೆಗೆ ಸಂಸಾರ ಮಾಡ್ಲಕ್ ಬಂದಿದೆ ಮಗನ. ನೀನು ಅಮೋಘಿಸಿದ ಬುತ್ತಿ ಅದು 1ನೇ ಶಿಕ್ಷೆ, ಅದು 2ನೇ ಶಿಕ್ಷೆ. ಸಾಕು ನಿಂಗಪ್ಪ, ನಿನ್ನ ಕಾಲಿಗೆ ಬೀಳ್ತೀವ ನಿಂಗಪ್ಪ, ನಾ ಸಾಯ್ತೀವ ನಿಂಗಪ್ಪ. ಸಾಯ್ಲಿಕ್ಕೆ ಏನಾಗ್ಯದ ಮಗನ ನಿನಗ? ಊರ್ದವ್ರು ಊರಾಗಿರದಲ್ಲ, ಮೆರ್ದವ್ರು ಕೇರಿಯಾಗಿರಲ್ಲ. ಬಣ್ಣ ನನ್ನ ಮಗನ ಶೆಟ್ಟಿ, ಇಂತ ನೀ ಊರಾಗ ಹ್ಯಾಂಗ ಮೋತಿ ತೋರಿಸ್ತು ಹಲ್ಕ ನನ್ನ ಮಗನ. ಹಿಡಿದಿನಿ ಇವ್ಲಿಗೆ ಬಿಡ್ತಿದ್ದಿಲ್ಲ ಬಿಡು, ಕಾಲೇ ಬಿಡ್ತಿದ್ದೆ ಅದೊಂದು. ನಾ ಮೊದಲೇ ಹಾರಿದ ಬ್ಯಾಂಕ್ ಇದ್ದಂಗ. ಏ ಮಾನಿಗೇರಿ, ಮೊದಲೇ ನಾನು ಕೂಡ ಬಂದ್ರೆ ಇದೆಲ್ಲ ನಡೀತಿದ್ದಿಲ್ಲ. ಚೆನ್ನಮ್ಮ, ನನ್ನನ್ನು ಉತ್ತರಿಸಮ್ಮ. ಅವ್ವ ಮತ್ ಕಾಲ್ ಬೀಳ್ತಾ ನೋಡಿವ. ಹೇಳ್ರಿ ಶೆಟ್ರೆ ಹೇಳ್ರಿ, ನಮ್ಮ ಬಾಳು ನಾಟಕದಲ್ಲಿ ನಡೆಯುವ ಇವೆಲ್ಲಾ ದೃಶ್ಯಗಳು ಹೋರಿ ಇವೆಲ್ಲ ನಮ್ಮ ಬಾಳಿನಲ್ಲಿ ಬರುವವರು. ಸಿದ್ಧರ ಹಿತನುಡಿ ವಚನವನ್ನು ನಿಮ್ಮ ಕಿವಿಯಲ್ಲಿ ತುಂಬಿಕೊಂಡು ಹೋರಿ ಆ ಅಮೋಘ ಹತ್ತಿರ ಹೋಗಿ ನಿಮ್ಮ ಮನಸ್ಸದೇನು ತೊಳೆದುಕೊಂಡು ಬರ್ರಿ. ಹೋಗ್ರಿ. ಅಮೋಘಿಸಿದ ಬಲ್ಲಕ್ ಹೋಲಿ ಎಲ್ಲಕ್ ಹೋಲಕ್ಕ ಸುಟ್ಕೊಂಡ್ ಸಾಯಲಕ್ಕ ನಡಿ. ಹಾ ಸಿದ್ದೇಶ, ನಾನು ಇಂಥ ಘೋರ ಕುತ್ತಿಗೆ ಹೋಗಲೇರು ಸಿದ್ದೇಶ. ದೇವ ಭಕ್ತಿನಿಂದ ನಿಮ್ಮ ನಾಮ ಸ್ಮರಣೆಯನ್ನು ಮಾಡಿ ದೇವ ಓಡಿ ಓಡಿ ಗಡನಾಡಿನಲ್ಲಿ ಪರದೇಶದಲ್ಲಿ ನಿನ್ನ ಕೀರ್ತಿ ಹೊಗಳಿ ಅಮ್ಮಗ ಸಿದ್ದೇಶ್ವರ. ನಾನು ಬಂದನ ತಂದೆ ನಿನ್ನಲ್ಲಿ. ಅಮೋ ಸಿದ್ಧ ಮಹಾರಾಜ್ ಕಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇವ ದೇವ, ಈ ನಿಮ್ಮ ಮಹಿಮೆ ತಿಳಿಯದೆ ನಾನು ಏನೇನೋ ತಪ್ಪು ಮಾಡಿಬಿಟ್ಟೆ. ನನ್ನ ತಪ್ಪನ್ನು ಕ್ಷಮಿಸಿ ಉತ್ತರಿಸು ದೇವ, ಉತ್ತರಿಸು. ಮೇಲೆ ಕೇಳ ಭಕ್ತ, ತಾವು ಇಂಥ ಮಹಿಮಾವಂತರಿದ್ದು ನಾನು ಅರಿಯದೆ ಕೆಟ್ಟೆ. ಇಂಥ ನರಜೀವವು ಎಷ್ಟೆಂದು ಖೇಡ ಬಗೆಸಿದರು. ಮಹಾತ್ಮರಾದ ತಾವು ಕ್ಷಮಿಸದಿದ್ದರೆ ಹೇಗೆ ತಂದೆ, ಹೇಗೆ? ಮತ್ತೆ ನನ್ನ ಮನೆಯಲ್ಲಿ ಕಾಡಾಟು ಹತ್ತಿದೆ. ಆ ವಿಘ್ನವನ್ನು ದೂರ ಮಾಡು ದೇವ, ಜಗದ ರಕ್ಷಕ. ತಥಾಸ್ತು. ಮೇಲೆ ಕೇಳ ಭಕ್ತ. ಏನು ನಾಗರ, ಈಗ ನಿನ್ನ ಗರ್ವಭಂಗವಾಯ್ತೆ. ಸಿರಿಮಕ್ಕೆ ಅಮಲದಲ್ಲಿ ಮೆರೆಯುವ ಫಲಗಳೇ ಇವು. ಈಗಲಾರದು ಅರಿತುಕೋ. ಅರಿವಾಯ್ತು ದೇವ, ಅರಿವಾಯ್ತು.
ನಿಮ್ಮ ಕಾಲಿಗೆ ಎರಗುವೆನು. ಸಿದ್ದೇಶ, ಅರಿತೆ ಇಂದಿಗೆ ನನ್ನ ನಿನ್ನ ಋಣ ಸಂಬಂಧ ಕೂಡಿತು. ದಂಡ ಸಮೇತವಾಗಿ ಬಂದು ನನ್ನ ಮಗಳನ್ನು ವರಿಸಿಕೋ ದೇವ, ವರಿಸಿಕೋ. ಮತ್ತು ಬರುವಾಗ ಒಂದು ಸೊಲ್ಲಿಗೆ ನೆವಣಿಯ ಕಾಳಿನಷ್ಟು ದಂಡ ತೆಗೆದುಕೊಂಡು ಬರಬೇಕು ದೇವ. ಇದಕ್ಕೆ ಏನೆಂದಿರಿ ಹೇಳಿ ದೇವ. ನಾನು ನಿನ್ನ ಮಗಳ ಭಕ್ತಿಗೆ ಮೆಚ್ಚಿದ್ದೇನೆ. ನನ್ನ ಮೇಲೆ ಇಟ್ಟಿರುವ ಅಚ್ಚಲ ಭಕ್ತ ನಿನ್ನನ್ನು ಬರಮಾಡಿಕೊಂಡಿತ್ತು. ಈ ಬೆತ್ತ ಜೊತೆಗೆ ದಾರಿಯನ್ನು ಎರೆದು ಕೊಡಬೇಕು. ಆಗಲಿ ದೇವ. ವಚನ ಕೊಟ್ರೆ ಮಾತ್ರ ನಿನಗೆ ಭಂಡಾರ ಹೊಡಿವೆ. ಆಗಲಿ ದೇವ, ನೀನು ಹೇಳಿದಂತೆ ಈ ಬೆತ್ತದ ಜೊತೆ ನನ್ನ ಮಗಳನ್ನು ದಾರಿ ಎರೆದು ಕೊಡುವೆನು ದೇವ, ದಾರಿ ಎರೆದು ಕೊಡುವೆ. ಆಯ್ತು ನಾಗರಯ್ಯ, ತಿಳ್ಕೋ ಭಂಡಾರ ಹಾಗೆ ಹೊಡಿ. ನಿನ್ನ ಮನೆಯಲ್ಲಿ ಎಲ್ಲವೂ ಬಯಲವಾಗುತ್ತದೆ. ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಅರೇನಪ್ಪ, ಹೋಗಿ ಬರ್ತೀನಿ. ಹೋಗಿ ಬನ್ನಿರಿ. ನೋಡು ಭೂತಾಳಿಸಿದ್ದ ಯಾವ ವಿಕೋಪ ಬಂದರೂ ತಾಳಬೇಕಾಗಿದೆ. ಭೂತಾಳಿಸಿದ್ದ ತಾಳಿದವನು ಬಾಳುವನು, ಏರಿದವನು ಇಳಿದನು ಎಂಬ ಗಾದಿ ಮಾತಿನಂತೆ ನಡೆದರೆ ಯಾವ ವಿಪತ್ತು ಬರುವುದಿಲ್ಲ. ಹೌದು ಗುರುವೇ, ಹೌದು. ಅದರಂತೆ ನಡೆಯುವುದೇ ನಮ್ಮ ಕಾಯಕವಾಗಿದೆ. ಇನ್ನು ಮುಂದೆ ಯಾವ ವಿಚಾರ ಗುರುವೇ? ನೋಡು ಭೂತಾಳಿಸಿದ್ದ, ಆ ಪರಮಾತ್ಮ ಇಚ್ಛದಂತೆ ನಾನು ಎಲ್ಲ ಸಂಸಾರಿ ಆಗಬೇಕಾಗಿದೆ. ಅದಕ್ಕಾಗಿ ತಂಗಿನಾದ ಎಲ್ಲಮ್ಮನನ್ನು ಬೇಗನೆ ಕರೆದುಕೊಂಡು ಬಾ ಹೋಗಪ್ಪ. ಆಗಲಿ ಗುರುವೇ, ಈಗಲೇ ಕರೆದುಕೊಂಡು ಬರುವೆ. ಹೇಳೋದಷ್ಟೇ ತಡ, ಮಾಯಾ ಸ್ವರೂಪದಿಂದ ನನ್ನ ತಂಗಿ ಎಲ್ಲಮ್ಮ ಬಂದೇ ಬಿಟ್ಟಳಲ್ಲ. ಬಾ ತಂಗಿ, ಬಾ. ಅಣ್ಣ, ನನ್ನನ್ನು ಇಷ್ಟು ಬೇಗನೆ ಕಳಿಸಿಕೊಂಡಿದ್ದು ಅಂತ ವಿಷಯ ಏನಿರ್ಬೋದಣ್ಣ, ಹೇಳು. ತಂಗಿ ನೋಡಮ್ಮ, ಆ ಶಿವನ ಇಚ್ಛದಂತೆ ನಾನು ಎಲ್ಲ ಸಂಸಾರಿ ಆಗಬೇಕಾಗಿದೆ. ಅದಕ್ಕಾಗಿ ನನ್ನ ಹಟ್ಟಿ ನಾಗರಾಯನ ಮಗಳಾದ ಪದ್ಮಳ ಜೊತೆ ನನ್ನ ಲಗ್ನವಾದ ತಂಗಿ, ಲಗ್ನವೇ ನಿನ್ನ ಹಸ್ತದಿಂದಲೇ ನೆರವೇರಬೇಕು ತಂಗಿ, ನೆರವೇರಬೇಕು. ಆಗಲಣ್ಣ, ನಡಿ ನಗ್ನವನ್ನು ಮುಗಿಸ್ಕೊಂಡು ಬರೋಣ. ಆಗಲಿ ತಾಯಿ. ಓಂ ನಮಃ ಶಿವಾಯ. ತಂಗಿ, ನಾನು ಅಲ್ಲಿಗೆ ಬರುವುದಿಲ್ಲ. ಈ ಬೆತ್ತ ಜೊತೆಗೆ ದಾರಿಯನ್ನು ಎರೆದು ಕೊಟ್ಟರೆ ನಾನು ಮಾತ್ರ ಬೆತ್ತ ಕಂಬಳಿ ಅಡಿದಡಿಯ ಭಾಗದಲ್ಲಿ ಮಾಯದಿಂದ ಕಂಕಣವನ್ನು ಕಟ್ಟಿಕೊಳ್ಳುತ್ತೇನೆ. ಆದರೆ ಈ ದೇಹದೊಂದಿಗೆ ಮಾತ್ರ ನಾನು ಬರುವುದಿಲ್ಲ. ಪದ್ಮಾಳ ಭಕ್ತಿಗೆ ನಾನು ಮಾಯದಿಂದ ಕಂಕಣವನ್ನು ಕಟ್ಟಿಕೊಳ್ಳುತ್ತೇನೆ. ಭೂತಾಳಿಸಿದ್ದ ತಂಗಿ, ನೀವಿನ ಕಾಲಕ್ಕೆ ಹೊರಳಿರಿ. ಗುರುವೇ, ತಮ್ಮ ಇಚ್ಛೆಯಂತೆ ಆಗಲಿ. ವರಗಳನ್ನು ಕೊಡುದೇವಾ? ತಂಗಿ ತೆಗೆದುಕೊಳ್ಳರಿ. ಓಂ ನಮಃ ಶಿವಾಯ 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 ಓಂ ನಮಃ ಶಿವಾಯ. ಆಗಲಿ ಗುರುವೇ. ತಂಗಿ ಊರ ಹತ್ತಿರ ಹೋಗಿ ಉದಾ ಉದಾ ಅನ್ನುತ್ತ ಉಗುಸಮ್ಮ. ಭೂತಾಳಿಸಿದ್ದ, ನೀನು 7 ಕೋಟಿ 7 ಕೋಟಿ ಎಂದು ಕೂಗು.
ಭೂಮಿ ಭೂಪರೆಲ್ಲ ಜನ ಕೂಡಿ ಬರುವವರು. ಆಗಲಿ ಗುರುದೇವ. ಹೋಗಿ ಬರೋಣ. ಹೋಗಿ ಬನ್ನಿರಿ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ